ನಾನು ನನ್ನ ಶಾಲೆಯ ಹೆಸರು ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ಬಲೂನ್ ಮತ್ತು ಪೆಟ್ರೋಲ್. ನಾನು ಈಗ ಬಲೂನ್ ಅನ್ನು ಉಬ್ಬಿಸಿದ್ದೇನೆ. ಅದರ ಮೇಲೆ ಪೆಟ್ರೋಲ್ ಹಾಕುತ್ತೇನೆ. ಏಕೆಂದರೆ ಪೆಟ್ರೋಲ್ ಮತ್ತು ಬಲೂನ್ನಲ್ಲಿರುವ ಹೈಡ್ರೋಕಾರ್ಬನ್ಗಳು ಪರಸ್ಪರ ಕ್ರಿಯೆಗೆ ಒಳಪಟ್ಟಾಗ ಅದು ಬಲೂನ್ ತನ್ನ ಸ್ಥಿತಿಯನ್ನು ಕಳೆದುಕೊಳ್ಳುತ್ತದೆ. ಧನ್ಯವಾದಗಳು. ತರಗತಿ 8ನೇ ತರಗತಿ. ನಾನು ವಿಜ್ಞಾನ ಸರಳ ಪ್ರಯೋಗವನ್ನು ಮಾಡುತ್ತಿದ್ದೇನೆ. ಗ್ಲಾಸ್ನಲ್ಲಿ ನೀರು ತೆಗೆದುಕೊಂಡಿದ್ದೇನೆ ಮತ್ತು ಸಾಬೂನಿನ ಪುಡಿ, ಅರಿಶಿನ, ನಿಂಬೆಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಈಗ ಒಂದು ಗ್ಲಾಸ್ನಲ್ಲಿ ನೀರಿನ ಒಳಗೆ ಅರಿಶಿನವನ್ನು ನೈಸರ್ಗಿಕ ಸೂಚಕವಾದ ಅರಿಶಿನವನ್ನು ಬಳಸುತ್ತೇನೆ. ಇದನ್ನು ಮಿಕ್ಸ್ ಮಾಡುತ್ತಿದ್ದೇನೆ. ಈಗ ಇದರ ಒಳಗೆ ಸಾಬೂನಿನ ಪುಡಿಯನ್ನು ಹಾಕುತ್ತೇನೆ. ಸಾಬೂನಿನ ಪುಡಿಯು ಪ್ರತ್ಯಾಮ್ಲವಾಗಿದೆ. ಅರಿಶಿನವು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಕೆಂಪು ಬಣ್ಣ ಬರುತ್ತದೆ. ಕೆಂಪು ಬಣ್ಣ ಬಂದಿದೆ ಅಲ್ವಾ? ಈಗ ಅದರ ಒಳಗೆ ನಿಂಬೆಹಣ್ಣಿನ ರಸವನ್ನು ಹಾಕುತ್ತೇನೆ. ನಿಂಬೆಹಣ್ಣಿನ ರಸವನ್ನು ಹಾಕಿದಾಗ ಅದು ಮೊದಲನೇ ಪುನರ್ ಬಣ್ಣಕ್ಕೆ ಬರುತ್ತದೆ, ಏಕೆಂದರೆ ಇಲ್ಲಿ ದ್ರಾವಣವು ತಟಸ್ಥವಾಗುತ್ತದೆ. ಧನ್ಯವಾದಗಳು. ಭುವನೇಶ್ವರಿ ಅಲವಂಡ ಜಾಲ್ವಾದಿ. ನಾನು ಓದುತ್ತಿರುವ ತರಗತಿ 7ನೇ ತರಗತಿ. ಸರಳವಿಸುವುದು. ನಾನು ಬೇಕಾದ ಸಾಮಗ್ರಿಗಳನ್ನು ತಂದಿದ್ದೇನೆ. ಪೊಟ್ಯಾಷಿಯಂ ಪರ್ಮಾಂಗನೇಟ್, ಸಕ್ಕರೆ 1 ಗ್ಲಾಸ್ ತಗೊಂಡಿದ್ದೇನೆ. ಮಾಡುವ ವಿಧಾನ: 1 ಗ್ಲಾಸಿಗೆ ನೀರನ್ನು ತುಂಬಿಸಬೇಕು. ಅದರೊಳಗೆ ಪೊಟ್ಯಾಷಿಯಂ ಕಾರ್ಬೋನೇಟ್ ಹಾಕಿದ್ದೇನೆ. ಇನ್ನೊಂದು ಗ್ಲಾಸಿಗೆ ಸಕ್ಕರೆ, ಸೋಡಿಯಂ ಹೈಡ್ರಾಕ್ಸ್ ಹಾಕಿದ್ದೇನೆ. ಅದರಲ್ಲಿ ಸ್ವಲ್ಪ ನೀರು ಹಾಕಿದ್ದೇನೆ. ನಂತರ ಪೊಟ್ಯಾಷಿಯಂ ಕಾರ್ಬೋನೇಟ್ ಗ್ಲಾಸಿಗೆ ನಂತರ ಈ ದ್ರಾವಣವು ಪೊಟ್ಯಾಷಿಯಂ ಕಾರ್ಬೋನೇಟ್ ಗ್ಲಾಸಕ್ಕೆ ಹಾಕಿದಾಗ ಹಲವು ಬಣ್ಣಗಳು ಬದಲಾಗುತ್ತವೆ. ಹಸಿರು ಬಣ್ಣ
ಈಗ ಹಾಕಿ ಈಗ ಹಸಿರು ಬಣ್ಣ ಬಂದಿದೆ. ಈಗ ಕೆಂಪು ಬಣ್ಣ ಬದಲಾಗುತ್ತಿದೆ. ರಾಜ್ ಪಾಟೀಲ್, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು MLA KGMP ಸ್ತಂಭ. ನಾನು ಇವತ್ತು ಒಂದು ಸರಳ ಪ್ರಯೋಗವನ್ನು ಮಾಡುತ್ತಿದ್ದೇನೆ. ಆ ಪ್ರಯೋಗದ ಹೆಸರು ಏನೆಂದರೆ ನೀರು ಒಂದು ವಿದ್ಯುತ್ ವಾಹಕ. ವಾಟರ್ ಈಸ್ ಎ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಇವಾಗ ನಾನು ಫಸ್ಟ್ ಇದು ಏನಂತಂದ್ರೆ ಡಿಸ್ಟಿಲ್ ವಾಟರ್ ಅಂದ್ರೆ ಶುದ್ಧ ನೀರು, ಇದು ಸಾಮಾನ್ಯ ನೀರು ನಾರ್ಮಲ್ ವಾಟರ್, ಇದು ಉಪ್ಪಿನ ನೀರು ಸಾಲ್ಟ್ ವಾಟರ್. ನೆಕ್ಸ್ಟ್ ನಾನು ತಗೊಳ್ತಕ್ಕಂಥದ್ದು ಡರ್ಟಿ ವಾಟರ್ ಅಂದ್ರೆ ಕಲುಷಿತ ನೀರು. ಇವೆಲ್ಲವನ್ನು ತೆಗೆದುಕೊಂಡಿದ್ದೀನಿ. ನೀರು ಒಂದು ಉತ್ತಮ ವಿದ್ಯುತ್ ವಾಹಕ ಆಗೈತಿ. ಆದ್ರೆ ನಾವು ಈ ನೀರಿನಲ್ಲೇ ಬಹಳ ವಿಧಗಳನ್ನು ಮಾಡಿರ್ತೀವಿ. ಅವಾಗ ಅದು ವಿದ್ಯುತ್ ವಾಹಕವಾಗಿಯೇ ಕೆಲಸ ಮಾಡುತ್ತೋ ಇಲ್ಲಾಂದ್ರೆ ಏನಾದರೂ ಬದಲಾವಣೆ ಆಗುತ್ತೋ ಎಂಬುದನ್ನು ನೋಡ್ತೀನಿ. ಮೊದಲು ಇದನ್ನು ಹ್ಯಾಂಗ್ ಮಾಡಿರ್ತಾರೆ ಅಂದ್ರೆ ಬಟ್ಟೆಯನ್ನು ಇಳಿಸುವಾಗ ಯಾವುದೇ ರೀತಿಯ ರಾಸಾಯನಿಕ ಬದಲಾವಣೆಗಳು ಇದರಲ್ಲಿ ಆಗುವುದಿಲ್ಲ. ಇದು ಕೇವಲ ಭೌತ ಬದಲಾವಣೆ ಆಗಿರ್ತದೆ. ನೀರು ದ್ರವ ಅಂದ್ರೆ ನೀರು ಆವಿಯಾಗಿ ಹೋಗಿ ಮತ್ತೆ ದ್ರವ ರೂಪಕ್ಕೆ ಬಂದು ಇದು ನೀರು ತಯಾರಾಗಿರ್ತದೆ. ಇವಾಗ ನಾನು ಲೈಟ್ ಹತ್ತುತ್ತಾ ಇಲ್ಲ ಎಂಬುದನ್ನು ನೋಡಮಿ. ಇದು ಒಂದು ಸ್ವಲ್ಪ ದುರ್ಬಲ ವಾಹಕ ಆಗಿರ್ತದ. ನೀವು ಎರಡನ್ನು ಇದು ನೀರ್ನಾಗ ಹಾಕ್ತೀನಿ, ಇದು ಹತ್ತುತ್ತ. ಇವಾಗ ನಾ ಫಸ್ಟ್ ಇದಾಗ ನೋಡಿದಾಗ ಇದು ಸ್ವಲ್ಪ ಸ್ಪೀಡ್ ಹತ್ತದಲ್ಲ, ವಿದ್ಯುತ್ ಚೆನ್ನಾಗಿ ಬೆಳಗುತ್ತೆ. ಬಟ್ ಆದ್ರೆ ನಾ ಈ ಶುದ್ಧೀಕರಣ ನೀರು ಏನಿರುತ್ತಲ್ಲ ಅದ್ರಾಗ ಹಾಕ್ಬೇಕ್ರಾಗ ನೀವು ನೋಡ್ಬೋದು ಹತ್ತುತ್ತ. ಬಟ್ ಆದ್ರೆ ಫುಲ್ ಚೆನ್ನಾಗಿ ಹತ್ತಲ್ಲ. ಯಾಕಂದ್ರೆ ಇದೊಂದು ಸ್ವಲ್ಪ ವಿದ್ಯುತ್ ದುರ್ಬಲ ವಾಹಕ ಆಗ್ಯದ. ಆದ್ರಿಂದ ಇದ್ರಾಗ ಒಂದ್ ಸ್ವಲ್ಪ ಚಲೋ ಹತ್ತಲ್ಲ. ನೆಕ್ಸ್ಟ್ ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಸಾಮಾನ್ಯ ನೀರು ಅಂದ್ರೆ ನಾರ್ಮಲ್ ವಾಟರ್. ಈ ವಾಟರ್ ನಲ್ಲಿ ಬಹಳಷ್ಟು ಖನಿಜ ಲವಣಾಂಶಗಳು ಮತ್ತು ಕರಗಿದ ಅನಿಲಗಳು ಇರ್ತಾವ. ಇದ್ರಲ್ಲಿ ಹ್ಯಾಂಗ್ ಹತ್ತುತ್ತ ಅನ್ನೋದು ನಾವು ನೋಡ್ಬೇಕು. ಇದರಲ್ಲಿ ಅದೇ ತರಾನೇ ಹತ್ತುತ್ತೆ. ಇದನ್ನು ಒಂದು ವಾಹಕನೇ ಹೌದು. ಅದಾದ್ರೆ ನಾನು ಉಪ್ಪಿರುತ್ತಲ್ಲ, ಉಪ್ಪನ್ನು ಹಾಕಿಕೊಂಡು ಉಪ್ಪಿನ ನೀರು ತಗೊಂಡ್ಕೊಂಡಿದ್ದೀನಿ. ಉಪ್ಪಿನ ನೀರೊಳಗ 2 ಪ್ರಮಾಣ ಹೈಡ್ರೋಜನ್ ಪ್ಲಸ್ 1 ಪ್ರಮಾಣ ಆಕ್ಸಿಜನ್ ಕೂಡಿ ಉಪ್ಪಿನ ನೀರು ಉತ್ಪತ್ತಿ ಆಗಿರ್ತದ. ಈ ಉಪ್ಪಿನ ನೀರಿನೊಳಗೆ ನಾನು ಹತ್ತದ್ರಾಗ ಲೈಟ್ ಹೆಂಗ್ ಹತ್ತುತ್ತ ಅನ್ನೋದು ನಾನು ನೋಡ್ಬೇಕು. ಇದು ಶುದ್ಧೀಕರಣ ನೀರು ಮತ್ತು ಸಾಮಾನ್ಯ ನೀರಿಗಿಂತ ಉಪ್ಪಿನ ನೀರು ಸ್ವಲ್ಪ ಬಲಿಷ್ಠವಾಗಿರ್ತವೆ. ಇವಾಗ ಲೈಟ್ ಅದಕ್ಕಿಂತ ಒಂದ್ ಸ್ವಲ್ಪ ಚೆನ್ನಾಗಿ ಹತ್ತುತ್ತಲ್ಲ, ಇವಾಗ ನೀವು ಗಮನಿಸಬಹುದು. ಇದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹತ್ತುತ್ತಲ್ಲ, ಯಾಕಂದ್ರೆ ಇದ್ರಾಗ 2 ಪ್ರಮಾಣ ಹೈಡ್ರೋಜನ್ ಮತ್ತು ಪ್ಲಸ್ 1 ಪ್ರಮಾಣ ಆಕ್ಸಿಜನ್ ಇರ್ತದೆ. ಇದ್ರಾಗ ಒಂದು ಸ್ವಲ್ಪ ಜಾಸ್ತಿ ಹತ್ತುತ್ತೆ. ಇದನ್ನು ಭೌತ ಬದಲಾವಣೆ ಆಗಿರ್ತದೆ. ನೆಕ್ಸ್ಟ್ ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಕಲುಷಿತ ನೀರು. ಕಲುಷಿತ ನೀರು ಅಂದ್ರೆ ಇದ್ರಾಗ ಬಹಳಷ್ಟು ಸೂಕ್ಷ್ಮ ಜೀವಿಗಳು, ಮಣ್ಣು, ಕಸ ಕಡ್ಡಿ ಎಲ್ಲವನ್ನು ಕೂಡಿರ್ತಕ್ಕಂಥದ್ದು ಇದಾಗಿರ್ತದೆ. ಇದ್ರಾಗ ನೀರು ಮತ್ತಿದ್ರ ಸಾವಯವ ಪದಾರ್ಥಗಳು ಇರ್ತವೆ. ಇವೆಲ್ಲ ಕೂಡಿಸಿ ಆಕ್ಸಿಜನ್ ಶಕ್ತಿ ಮತ್ತು ನೀರು ಉತ್ಪತ್ತಿ ಆಗುತ್ತೆ. ಇದ್ರಾಗ ನಾನು ಹಾಕ್ದಾಕ್ರಾಗ ಇಲ್ಲಿನೂ ಲೈಟ್ ಹತ್ತುತ್ತ, ಸ್ವಲ್ಪ ಕಡಿಮೆ ಹತ್ತುತ್ತ. ಇದರಿಂದ ನಾವೇನ್ ತಿಳ್ಕೊಬೇಕಂದ್ರೆ ಇದನ್ನ ನಾನು ಯಾಕೆ ಆಯ್ಕೆ ಮಾಡ್ಕೊಂಡಿದಂದ್ರೆ ನೀರು ಒಂದು ಉತ್ತಮ ವಿದ್ಯುತ್ ವಾಹಕ ಇದೆ ಹೌದು. ಆದ್ರೆ ಇದನ್ನ ನಾವು ಬೇರೆ ಬೇರೆ ವಿಧಾನಗಳಲ್ಲಿ ಬಳಸಿಕೊಂಡಾಗ ಇದು ತನ್ನ ಕೆಲಸವನ್ನು ಕಾರ್ಯನಿರ್ವಹಿಸ್ತದೋ ಇಲ್ಲ ಎಂಬುದನ್ನು ಈ ಪ್ರಯೋಗದಿಂದ ತಿಳಿದುಕೊಳ್ಳಬೇಕಾಗಿತ್ತು. ಧನ್ಯವಾದಗಳು. ಗಾಳಿಯ ವಾಕ್ಯವಚನ ಎಂತಲೂ ಕರೆಯುತ್ತಾರೆ. ಸಾಮಗ್ರಿಗಳು: ಒಂದು ಗಾಜಿನ ಫ್ಲಾಸ್ಕ್, ಒಂದು ಬಲೂನ್ ಮತ್ತು ಕಾಗದ ತುಂಡು. ಈಗ ನಾನು ಪ್ರಯೋಗ ಈ ಬಲೂನ್ ಇದು ಹೋಗುವುದಿಲ್ಲ. ಸರಿ, ನಾನು ಪ್ರಯೋಗ ಮಾಡುತ್ತೇನೆ. ಬರ್ಮನ್ ಸರ್ ಹಿಡ್ದಿನ ಗಪ್ಪ ಯಾಕಕ್ಕ ಏನು ತಾಳ್ಕೊಂಡ್ರು ನಮಗೆ ಕಾಣ್ತಲಾರ ನಾವು ತಾಳ ಹಾಕೊಂಡು ತನಿ ಇನ್ನ ಹಚ್ಚುತ್ತ
ಈಗ ಬಲೂನ್ ಒಳಗೆ ಹೊಂಟದೇನಿಲ್ಲ ನೀವು ಹೇಳ್ರಿ. ಇದರ ವಿಧಾನ ಚಲಿಸುವ ಗಾಳಿಯು ಕಡಿಮೆ ಒತ್ತಡವನ್ನು ಉಂಟು ಮಾಡುತ್ತದೆ ಮತ್ತು ತಂಪಾದ ಗಾಳಿಯು ಕುಗ್ಗಿ ಒತ್ತಡದಲ್ಲಿ ಬದಲಾವಣೆ ತರುತ್ತದೆ. ಧನ್ಯವಾದಗಳು. ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ನನ್ನ ಹೆಸರು ಭಾಗ್ಯಶ್ರೀ ಪೂಜಾರಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ನೀರಿನ ವಿದ್ಯುತ್ ವಿಭಜನೆ. ಈಗ ನಾನು ಈಗ ಇದರಲ್ಲಿ ಗುಳ್ಳೆಗಳು ಬರುತ್ತಿಲ್ಲ, ಏಕೆಂದರೆ ಇದರಲ್ಲಿ ನಾನು ಬ್ಯಾಟರಿಯನ್ನು ಹಚ್ಚಬೇಕು. ಯಾವಾಗ ಹಸ್ತದ ಹೇಳ್ಬೇಕು ಅಮೃತ ಅಲ್ಲಿ ಹ್ಯಾಂಗ ವಿಡಿಯೋ ಮಾಡ್ಬೇಕು ಕಾಣಲ್ಲ ಇಲ್ಲಿ ನನಗೆ ಬೈತೀರೇನು? ಈಗ ಗುಳ್ಳೆಗಳು ಬರುತ್ತಿವೆ. ಈಗ ನಿಧಾನವಾಗಿ ಗುಳ್ಳೆಗಳು ಬರುತ್ತಿವೆ. ವಿದ್ಯುತ್ ಪ್ರವಾಹವನ್ನು ಹಾರಿಸುವುದರ ಮೂಲಕ ನೀರನ್ನು ಹೈಡ್ರೋಜನ್ ಮತ್ತು ಆಮ್ಲಜನಕ ಎಂಬ ಅನಿಲಗಳಾಗಿ ವಿಭಜಿಸುವ ಪ್ರಕ್ರಿಯೆಯಾಗಿದೆ. ಹೈಡ್ರೋಜನ್ನ ಉತ್ಪತ್ತಿ ಏನೆಂದರೆ ಅಮೃತ ಹಂಗೆ ಅರ್ಬಿ ಹೊಲಸತ್ತ ಕ್ಯಾಥೋಡ್ ಎಂಬ ಅನಿಲವು ಆಕ್ಸಿಜನ್ಗಿಂತ 2 ಪಟ್ಟು ಹೆಚ್ಚು ಅನಿಲ ಆಕ್ಸಿಜನ್ನ ಉತ್ಪತ್ತಿ. ಇದರ ಪ್ರಯೋಗಗಳೇನೆಂದರೆ ಶುದ್ಧ ಹೈಡ್ರೋಜನ್ ಮತ್ತು ಕೈಗಾರಿಕೆಗಳಲ್ಲಿ ಇದು ಮುಖ್ಯವಾಗಿದೆ. ಧನ್ಯವಾದ. ಮಧ್ಯಾಹ್ನದ ಶುಭಾಶಯಗಳು. ನನ್ನ ಹೆಸರು ನಿಸರ್ಗ ಚಿಂಚೋಳಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನೋಡ್ ಫೋನ್ದಾಗ ಕಾಣಿಸ್ಲಿಕ್ಕಂದ್ರ ನಾನು ಈಗ ಲಿಟ್ಮಸ್ ಕಾಗದವನ್ನು ತಯಾರಿಸಿದ್ದೇನೆ. ಆಮ್ಲಿ ಎಂದರೆ ಒಂದು ದ್ರಾವಣದಲ್ಲಿ ಆಮ್ಲದ ಗುಣ ಮತ್ತು ಆಮ್ಲದ ಪ್ರಮಾಣ ಇರುವ ಸ್ಥಿತಿ. ಉದಾಹರಣೆ ನಿಂಬೆ ರಸ. ಪ್ರತ್ಯಾಮ್ಲ ಆಮ್ಲದೊಂದಿಗೆ ಪ್ರತಿಕ್ರಿಯಿಸಿ ಅದನ್ನು ತಟಸ್ಥಗೊಳಿಸುವ ವಸ್ತು. ಉದಾಹರಣೆ ಸಾಬೂನು ಪುಡಿ ದ್ರಾವಣ. ನಾನು ಈಗ ಪ್ರಯೋಗ ಮಾಡುತ್ತಿದ್ದೇನೆ. ನಿಂಬೆ ಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಕಟ್ ಮಾಡ ಈಗ ನೀಲಿ ಲಿಟ್ಮಸ್ ಕಾಗದವಿಟ್ಟಿದ್ದು ಈಗ ಕೆಂಪು ಲಿಟ್ಮಸ್ ಕಾಗದವಾಗಿದೆ. ಅಂದರೆ ಇದರಲ್ಲಿ ಆಮ್ಲೀಯ ಗುಣ ಹೊಂದಿದೆ. ಕೆಂಪು ಲಿಟ್ಮಸ್ ಕಾಗದವು ನೀಲಿ ಲಿಟ್ಮಸ್ ಕಾಗದವಾಗಿ ಬದಲಾಯಿತು. ಇದು ಪ್ರತ್ಯಾಮ್ಲ ಗುಣವನ್ನು ಹೊಂದಿದೆ. ಧನ್ಯವಾದ.